ಈ CCB ರೇಡ್ ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದ್ದು. ಯಾವುದೇ ಪ್ರಿಸನ್ನಲ್ಲಿ ರೇಡ್ ಆಗಬೇಕು ಅಂದರೆ ಹೋಮ್ ಮಿನಿಸ್ಟರ್ ಅವರ ಆದೇಶ ಇರಬೇಕು. ತಮ್ಗೆ ಗೊತ್ತಿರೋ ಹಾಗೆ ಎರಡು ವಾರ 3 ವಾರದ ಹಿಂದೆ ನಾನೇ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ಅಲ್ಲಿ ಕೆಲವು ಲೋಪಗಳನ್ನು ನಾನು ನೋಡಿದೆ. ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಾದಮೇಲೆ ನಿನ್ನೆ ನಾನೇ ಮುಖ್ಯಮಂತ್ರಿಗಳ ಪರ್ಮಿಷನ್ ತೊಗೊಂಡು ಅಲ್ಲಿ ರೇಡ್ ಮಾಡಿಸಿರೋದು. ಸುಮಾರು 100 ಜನ CCBದವರಿಗೆ ಕಳಿಸ್ಕೊಟ್ಟು ಅಲ್ಲಿನ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿರೋದು. ಅದರಲ್ಲಿ ಸಾಕಷ್ಟು ಲೋಪಗಳು ಕಂಡು ಬಂದಿದೆ. ವಿ ಆರ್ ಆಲ್ರೆಡಿ ಟೇಕನ್ ಆ್ಯಕ್ಷನ್ ಆಲ್ಸೋ. ವಿಡಿಯೋ ಬಂದಿದೆ, ಆಡಿಯೋ ಬಂದಿದೆ, ಅವು ಯಾವುದೂ ಇಲ್ಲ. ಇದು ನಮ್ಮ ಜವಾಬ್ದಾರಿಯುತ ಒಂದು ಅಧಿಕಾರಿಗಳ ಒಂದು ಇನ್ಫಾರ್ಮೇಷನ್ ಮೇರೆಗೆ ಮತ್ತು ನನ್ನ ಇನ್ಫಾರ್ಮೇಷನ್ ಮೇರೆಗೆ ನಾವು ಮಾಡಿಸಿರೋದು. ಇಲ್ಲಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಈಗಾಗಲೇ ಸಸ್ಪೆನ್ಷನ್ ಮಾಡಬೇಕಂತ ಆದೇಶ ನೀಡಿದ್ದೇನೆ. ಮತ್ತು ಅಲ್ಲಿ ಏನೇನು ನಾವು ಮಾಡಬೇಕು, ಬರೀ ನಿಮ್ಮ ಪರಪ್ಪನ ಅಗ್ರಹಾರ ಅಷ್ಟೇ ಅಲ್ಲ, ಎಲ್ಲ ನಿಮ್ಮ ಪ್ರಿಸನ್ಸ್ನಲ್ಲಿ ಜೈಲ್ನಲ್ಲಿಗಳು ಕೂಡ ಇದು ನಡೀತದೆ. ಈ CCB ರೇಡ್ ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದ್ದು. ಯಾವುದೇ ಪ್ರಿಸನ್ನಲ್ಲಿ ರೇಡ್ ಆಗಬೇಕು ಅಂದರೆ ಹೋಮ್ ಮಿನಿಸ್ಟರ್ ಅವರ ಆದೇಶ ಇರಬೇಕು. ತಮ್ಗೆ ಗೊತ್ತಿರೋ ಹಾಗೆ ಎರಡು ವಾರ 3 ವಾರದ ಹಿಂದೆ ನಾನೇ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ಅಲ್ಲಿ ಕೆಲವು ಲೋಪಗಳನ್ನು ನಾನು ನೋಡಿದೆ. ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಾದಮೇಲೆ ನಿನ್ನೆ ನಾನೇ ಮುಖ್ಯಮಂತ್ರಿಗಳ ಪರ್ಮಿಷನ್ ತೊಗೊಂಡು ಅಲ್ಲಿ ರೇಡ್ ಮಾಡಿಸಿರೋದು. ಸುಮಾರು 100 ಜನ CCBದವರಿಗೆ ಕಳಿಸ್ಕೊಟ್ಟು ಅಲ್ಲಿನ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿರೋದು. ಅದರಲ್ಲಿ ಸಾಕಷ್ಟು ಲೋಪಗಳು ಕಂಡು ಬಂದಿದೆ. ವಿ ಆರ್ ಆಲ್ರೆಡಿ ಟೇಕನ್ ಆ್ಯಕ್ಷನ್ ಆಲ್ಸೋ. ವಿಡಿಯೋ ಬಂದಿದೆ, ಆಡಿಯೋ ಬಂದಿದೆ, ಅವು ಯಾವುದೂ ಇಲ್ಲ. ಇದು ನಮ್ಮ ಜವಾಬ್ದಾರಿಯುತ ಒಂದು ಅಧಿಕಾರಿಗಳ ಒಂದು ಇನ್ಫಾರ್ಮೇಷನ್ ಮೇರೆಗೆ ಮತ್ತು ನನ್ನ ಇನ್ಫಾರ್ಮೇಷನ್ ಮೇರೆಗೆ ನಾವು ಮಾಡಿಸಿರೋದು. ಇಲ್ಲಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಈಗಾಗಲೇ ಸಸ್ಪೆನ್ಷನ್ ಮಾಡಬೇಕಂತ ಆದೇಶ ನೀಡಿದ್ದೇನೆ. ಮತ್ತು ಅಲ್ಲಿ ಏನೇನು ನಾವು ಮಾಡಬೇಕು, ಬರೀ ನಿಮ್ಮ ಪರಪ್ಪನ ಅಗ್ರಹಾರ ಅಷ್ಟೇ ಅಲ್ಲ, ಎಲ್ಲ ನಿಮ್ಮ ಪ್ರಿಸನ್ಸ್ನಲ್ಲಿ ಜೈಲ್ನಲ್ಲಿಗಳು ಕೂಡ ಇದು ನಡೀತದೆ.